ಯಮ್ಮ ಚಾ ತಗೋಬೇ. ಬಾ 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 ಬಾ, ಇವತ್ತೇನು ನನ್ನ ಮೊಮ್ಮಗಳು ಚಾ ತಂದುಬಿಟ್ಟಾಳ? ಏನು ಸಮಾಚಾರ? ಏನಿಲ್ಲ ಬೇಯಮ್ಮ, ಹಂಗೆ ಚಾ ಮಾಡ್ಬೇಕಂತ ಅನಿಸ್ತಾ ಅದಕ್ಕೆ ಚಾ ಮಾಡಿದೆ. ಅದಕ್ಕೆ ನಿಂಗೂ ಸ್ವಲ್ಪ ತೊಗೊಂಬಂದೆ. ಏನಿವತ್ತು ನನ್ನ ಮೊಮ್ಮಗಳಿಗೆ ಯಾಕೋ ಚಾ ಮಾಡಂಗೆ ಅನಿಸ್ಬಿಟ್ಟೈತಿ. ಇಷ್ಟು ವರ್ಷದಾಗ ಒಂದಿನೂ ಅನಿಸ್ತೇ ಇರೋದು, ಇವತ್ತ ಯಾಕೆ ಅನ್ಸೈತಿ? ಯಮ್ಮ, ಅದು ನೀನೇನು ಅನ್ಕೊನಲ್ಲ ಅಂದ್ರೆ ನಾನು ನಿನ್ನ ಹತ್ರ ಒಂದು ಮಾತು ಹೇಳ. ಹೇಳುವ, ನಾನು ಯಾಕೆ ನಿನಗೆ ಬೈಲಿ? ಏನು ಹೇಳ ಯಮ್ಮ. ಅದು ಅದು ಹೇಳುವ, ಏನಂತಂದ ಯಮ್ಮ. ಅಪ್ಪಗ ಇನ್ನೂ ನನ್ನ ಮೇಲೆ ಬೇಜಾರು ಹೋಗಿಲ್ಲನ? ಬೇಜಾರು ಹೋಗೈತವ, ಇನ್ನೂ ಒಂದು ಸ್ವಲ್ಪ ಐತಿ. ಯಾಕಂದ್ರೆ ನಿನ್ನ ಮೇಲೆ ನಿಮ್ಮಪ್ಪ ಎಷ್ಟು ನಂಬಿಕೆ ಇಟ್ಕೊಂಡಿದ್ದ ನಿನಗೆ ಗೊತ್ತೈತಿಲ್ಲ. ಆದ್ರೆ ನೀನು ಒಮ್ಮೆಗೆ ಹಂಗೆ ಮಾಡಿಬಿಟ್ಟೆಲ್ಲ, ಹಾಗಾಗಿ ನಿಮ್ಮಪ್ಪಗೆ ಒಂಥರ ಸಿಡ್ಲು ಬಡ್ದಂಗೆ ಆಗ್ಬಿಟ್ಟೈತಿ. ಇನ್ನೂ ಒಂದು ಸ್ವಲ್ಪ ದಿನ ಆಮೇಲೆ ತಾನ ಸರಿ ಹೋಗ್ತಾನ, ಸರಿನಾ? ಯಮ್ಮ, ನನಗೆ ಅಪ್ಪನ ಜೊತೆ ಮಾತಾಡ್ಲಾರ್ದ ಇರೋಕ್ಕಾಗವಲ್ದು ಬಿ. ಅಪ್ಪನ ಜೊತೆ ಮಾತಾಡ್ಬೇಕಂತ ಅನ್ಸಕುಂತೈತ್ವಿ ನನಗೆ. ಎಷ್ಟು ದಿನ ಆತ ಅಪ್ಪ ನನ್ನ ಜೊತೆ ಮಾತಾಡವಲ್ಲ. ಅಪ್ಪ ಮುಂಚೆ ಎಲ್ಲ ಎಷ್ಟು ಚಂದ ನನಗೆ ಮಾತಾಡ್ಸ್ತಿದ್ದ. ಹೊರಗಡೆಯಿಂದ ಬರೋ ಮುಂದೆ ನಂಗೆ ತಿನ್ನೋಕೆ ಏನಾರು ತೊಗೊಂಬರ್ತಿದ್ದ. ಎಷ್ಟು ಜನ ನನ್ನ ಜೊತೆ ನಕ್ಕೋತ ಮಾತಾಡ್ತಿದ್ದ. ಆದರೆ ಈಗ ನನ್ನ ಜೊತೆ ಒಟ್ಟು ಮಾತಾಡವಲ್ಲ ಬೇ ಅಪ್ಪ. ನನಗಂತ ಅಪ್ಪನ ಜೊತೆ ಮಾತಾಡ್ದೆ ಇರೋಕ್ಕಾಗವಲ್ದು ಬೇ. ಅಯ್ಯೋ ಹುಚ್ಚುಡುಗಿ, ಅದಕ್ಕೆಲ್ಲ ಆಳ್ತಾರನ? ಹಾಗೆಲ್ಲ ಆಡಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಇನ್ನೂ ಒಂದು ಸ್ವಲ್ಪ ದಿನದಾಗ ಮದುವೆಯಾಗಿ ಗಂಡನ ಮನೆಗೆ ಹೋಗೋಕ್ಕೆ ನೀನು ಇರೋಷ್ಟು ದಿನ ಆರಾಮ್ ಚಂದನ ನಕ್ಕು ಅಂತ ಇರ್ಬೇಕು. ಅದನ್ನು ಬಿಟ್ಟು ಹಿಂಗೆ ಹತ್ಕೊತಾ ಇರ್ತಾರನ? ಯಮ್ಮ, ಅಪ್ಪ ನನ್ನ ಜೊತೆ ಮಾತಾಡಿದ್ರೆ ತಾನೆ ನಾನು ನಕ್ಕೊಂತ ಇರೋದು. ಅಪ್ಪ ನನ್ನ ಮುಖನೂ ನೋಡುವಲ್ಲ, ನನ್ನ ಜೊತೆ ಮಾತಾಡ್ತಾನೂ ಇಲ್ಲ, ಗೊತ್ತಾನು? ನಂಗೆ ಭಾಳ ಬೇಸರ ಆಗೊಂತ್ಬಿಟ್ಟೆ ಐತಿ. ಇದಕ್ಕೇನಾರು ಒಂದು ಪ್ಲ್ಯಾನ್ ಮಾಡೋಣಂತ, ಸರಿನಾ? ನೀನು ಬೇಜಾರಾಗಿ ಹೋಗ್ಬೇಡ. ಇವತ್ತು ಏಟೊತ್ತಿದ್ರು ನಿಮ್ಮಪ್ಪ ನಿನ್ನ ಜೊತೆ ಮಾತಾಡಂಗೆ ನಾನು ಮಾಡ್ತೀನಿ. ನೀ ಮಾತ್ರ ಬೇಸರ ಮಾಡ್ಕೋಬೇಡ. ಹ್ಞೂ ಬೇ, ಅಪ್ಪ ನನ್ನ ಜೊತೆ ಮಾತಾಡಂಗಾದ್ರೆ ಅಷ್ಟೇ ಸಾಕು ನನಗೆ. ಅದಕ್ಕೆ ಬೇಕೋಸ್ಕರ ನಾ ಏನು ಬೇಕಾದ್ರೂ ಮಾಡ್ತೀನಿ. ಚಾ ತನ್ರಿ ಹತ್ತಿರ ಈಗ ಕುಡಿಯಾಕೊಂತೀವಿ ನೋಡ್ರಿ. ಅದೇಂದ್ರೆ ಬರ್ರಿ ಕುತ್ಕೊ ಬರ್ರಿ. ನಿಮ್ಗೊಂದು ಆಶ್ಚರ್ಯ ಗೊತ್ತೇನ್ರಿ, ಇವತ್ತು ಚಾನ ನಮ್ಮ ಗೌರಿನ ಮಾಡ್ಕೊಂಬಂದಾಳ. ಅದಕ್ಕೆ ಬರ್ರಿ, ನೀವೊಂದು ಕಪ್ ಕುಡಿಯಂತ ನಾನೊಂದು ಕಪ್ ಕುಡಿತೀನಂತ. ಕುತ್ಕೊ ಬರ್ರಿ. ಅತ್ತಿಯರ, ನನಗೆ ಚಾಗಿ ಏನು ಬೇಡ್ರಿ. ಒಂದು ಸ್ವಲ್ಪ ತಲೆ ನೋವು ಸಾಕುಂತೈತಿ. ನಾ ಹೋಗಿ ಕೋಣ್ಯಾಗ ಅಡ್ಡಾಗಿರ್ತೀನಿ. ನೋಡಿದ್ದೇನೆ ಬೇ, ಅಪ್ಪ ಚಾನ ಒಂದು ಸಲನೂ ಬ್ಯಾಡ್ ಅಂತಿದ್ದಿಲ್ಲ. ಆದರೆ ಈಗ ನಾ ಮಾಡಿನಂತಂದು ಚಾನ ಬ್ಯಾಡ್ ಅಂತ ಹೋದ. ನೋಡಿದ್ದೇನೆ ನನ್ನ ಮೇಲೆ ಇಷ್ಟು ಬೇಜಾರಾಯ್ತು ಅಪ್ಪಗಂತಂದು. ನಂಗೆ ಅನಿಸ್ತೈತಿ ಅಪ್ಪ ನನಗೆ ಈ ಜನ್ಮದಾಗ ಕ್ಷಮಿಸಂಗಿಲ್ಲ ಅಂತ ಅನಿಸ್ತೈತಿ. ಅಪ್ಪಗೆ ನನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಅಂತ ಅನಿಸ್ತೈತಿ. ಅದಕ್ಕೆ ಸುಮ್ಮನೆ ಹೋದ. ನಾನು ಮಾಡಿರೋ ತಪ್ಪ ಅಂತದ್ದೈತಿ. ಆದ್ರೆ ಒಂದು ಸಲ ಅಪ್ಪ ನನಗೆ ತಿದ್ಕೊಳಕ್ಕೆ ಅವಕಾಶ ಕೊಡೋಕ್ಕುಂತಿಲ್ಲ. ನಾ ತಿದ್ಕೊಳಕ್ಕುಂತೀನಿ ಬೇ ಅಮ್ಮ, ಮುಂಚೆ ಹಂಗಿಲ್ಲ ನಾನೀಗ. ನಮ್ಮ ತಪ್ಪ ಆ ಥರ ತಪ್ಪು ಮಾಡಂಗಿಲ್ವೇ? ಈಗ ನೋಡಿದಿಲ್ಲ, ಅಪ್ಪನಿಗೋಸ್ಕರ ನಾನು ಈ ಮದುವೆಗೆ ಒಪ್ಕೊಂಡೆ. ಅಪ್ಪನಿಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ ಅದೀನಿ ಬೇ. ಆದರೆ ಅಪ್ಪ ಒಂದು ಸಲ ನನ್ನ ಜೊತೆ ನಕ್ಕೊಂತ ಮಾತಾಡಿದ್ರೆ ಸಾಕು ಬೇ ಅಮ್ಮ. ಅಪ್ಪ ನನ್ನ ಜೊತೆ ಮಾತಾಡಲಿಲ್ಲ ಅಂದ್ರೆ ನನಗೆ ಇರೋಕ್ಕಾಗವಲ್ದು ಬೇ. ನಂಗೆ ಅಪ್ಪ ಬೇಕು ಬೇ ಅಮ್ಮ. ಈಗ ಕೊನೆಯಾಗ ನಿಮ್ಮವನು ಇಲ್ಲ, ಏನಿಲ್ಲ, ನಿಮ್ಮಪ್ಪ ಒಬ್ಬತ್ತ ಇರ್ತಾನೆ. ಹೋಗು, ನಿಮ್ಮಪ್ಪನ ಜೊತೆ ನೀ ಏನು ಮಾತಾಡ್ಬೇಕಂತ ಅನಿಸ್ತೈತಿ ಮಾತಾಡೋಗು. ಹಿಂಗೆ ನೀ ಚಾ ಮಾಡಿಲ್ಲ, ಈ ಚಾ ಕೊಡೋ ನೆಪದಾಗ ಹೋಗು ಕೋಣೆಗೆ ಕೊಟ್ಟು ಮಾತಾಡ್ಕೊಂಬ ಹೋಗು. ಅಲ್ಲಿ ಬಿ ಅಮ್ಮ, ಈಗಾರ ಅಪ್ಪ ನಂಗೆ ಚಾ ಬೇಡ, ನಾ ಒಂದು ಸ್ವಲ್ಪ ಮಕ್ಕೋತೀನಿ ಅಂತ ಹೋದ್ರಲ್ಲ. ಅಯ್ಯ, ನಿಮ್ಮಪ್ಪಗ ನಿನ್ನ ಮೇಲೆ ಪ್ರೀತಿ ಐತಿ, ನಿನಗೆ ಗೊತ್ತಾಗಿಲ್ಲ. ನಿಮ್ಮಪ್ಪನ ಕಣ್ಣಾಗ ಖುಷಿ ನೋಡಿದ್ದೇನೆ ನೀನು. ಅದು ನೀ ಚಾ ಮಾಡೀನಿ ಅಂತ ನಾ ಹೇಳಿದ ತಕ್ಷಣ ನಿಮ್ಮಪ್ಪಗೆ ಎಷ್ಟು ಖುಷಿ ಆದ ಗೊತ್ತೇನೆ. ಆದ್ರೆ ಇಲ್ಲಿ ನೀನು ಇದ್ದಿದ್ದಕ್ಕೆ ನಿಮ್ಮಪ್ಪ ಸುಮ್ಮನೆ ಆದ್ರೆ ನಿಂಗೆ ಅದೆಲ್ಲ ಗೊತ್ತಾಗಂಗಿಲ್ಲ. ನೀ ಚಾ ತೊಗೊಂಡು ಹೋಗು ಕೋಣೆಗೆ. ನಿಮ್ಮಪ್ಪ ಏನಾಯ್ತು, ಒಂದು 2 ಮಾತು ಬೈದ್ರೆ ಏನಾಕೈತಿ? ಆಮೇಲೆ ಸರಿ ಹೋಗ್ತಾರ, ಹೋಗು ಮಾತಾಡ್ಸೋಗು. ಹ್ಞೂ ಬೇ, ಅಪ್ಪ ಒಂದು ಸಲ ಯಾಕೆ 10 ಸಲ ಬೈದ್ರೂ ನಡೀತೈತಿ. ಒಟ್ಟಿನಲ್ಲಿ ಅಪ್ಪ ನನ್ನ ಜೊತೆ ಮಾತಾಡಿದ್ರೆ ಅಷ್ಟೇ ಸಾಕು ನನಗೆ. ಮತ್ತು ಹೋಗಂಗಂದ್ರೆ ಸರಿ ಆಯ್ತು ಬೇ. ನಮ್ಮ ಗೌರಿ ಹಿಂಗೆ ಒಳ್ಳೆ ಬುದ್ಧಿ ಬರಲಪ್ಪ ದೇವ್ರಿ. ಇವತ್ತು ನನ್ನ ಮಗಳು ಚಾ ಮಾಡಾಳಂತ. ಯಪ್ಪ, ನನಗಂತೂ ನಂಬಕ್ಕಾಗವಲ್ದು. ಎಷ್ಟು ಖುಷಿ ಆಗುಂತೈತಿ. ಇಷ್ಟು ದಿನ ಅಡುಗೆ ಮನೆ ಕಡೆ ತಲೆ ಹಾಕು ಮಲ್ಕೊಳ್ಳಾರ್ದಕ್ಕೆ ಈಗ ಮದ್ವೆ ಫಿಕ್ಸ್ ಆಗುತ್ತೆ ಅನ್ನೋದ ತಡ ಚಾ ಮಾಡಾಕುಂತಾಳ. ಹಬ್ಬ, ಅಂತೂ ಇಂತೂ ನನ್ನ ಮಗಳು ಚಾ ಮಾಡೋಂಗೆ ಹಂಗೆ ಸಣ್ಣದಾಗಿ ಅಡುಗೆ ಒಂದು ಮಾಡೋದು ಕಲಿಸ್ಬಿಟ್ರೆ
ಅಪ್ಪ ಗಂಡನ ಮನೆಗೆ ಹೋದ್ಮೇಲೆ ಆಕೆ ಯಾರ ಜೊತೆನೂ ಒಂದು ಮಾತು ಅನ್ಸ್ಕೊಲಾರ್ದಂಗೆ ಆಗುತ್ತೆ. ಎಲ್ಲಿ ನನ್ನ ಮಗಳಿಗೆ ಈ ಮದ್ವೆ ಇಷ್ಟ ಆಯ್ತೇನಿಲ್ಲ, ಮತ್ತು ಏನು ಮಾಡ್ತಾಳೋ ಏನೋ ಅಂತ ಮನಸ್ಸಿನಾಗ ಒಂದು ಮೂಲೆಯಾಗ ಒಂದು ಭಯ ಇದ್ದೇ ಇತ್ತು. ಆದರೆ ಇವತ್ತು ಆ ಭಯ ಎಲ್ಲ ಹೋಯ್ತು. ಯಾಕಂದ್ರೆ ಆಕೆಗೆ ಈ ಮದ್ವೆ ಇಷ್ಟ ಆಗೈತಿ. ಅದಕ್ಕೆ ಅವರು ನಿನ್ನೆ ಹೇಳಿದ್ರಲ್ಲ, ನೀವು ಅಡುಗೆ ಎಲ್ಲ ಮಾಡೋದು ಕಲಿ ಅಂತಂದು. ಹಾಗಾಗಿ ನನ್ನ ಮಗಳು ಸಣ್ಣಕ್ಕೆ ಅಡುಗೆ ಮಾಡೋದನ್ನು ಕಲಿಯಾಕೆ ಕುಂತಾಳೆ. ಹಂಗೆ ನನ್ನ ಮಗಳು ಮನೆ ಕೆಲಸನ ಅಡುಗೆ ಮಾಡೋದು ಎಲ್ಲನೂ ಕಲಿತು ಬಿಟ್ಲೆ ಅಂದ್ರೆ ನಾಳೆ ಗಂಡನ ಮನೆಯಾಗ ಆಕಿ ಒಂದು ಮಾತು ಯಾರ ಜೊತೆ ಅನ್ಸ್ಕೊಲಾರ್ದಂಗೆ ಆಗುತ್ತೆ. ನನ್ನ ಮಗಳ ಜೀವನ ಚಲೋನತ್ತಂಗೆ ಆಗಿ ಆಕೆ ಖುಷಿಯಾಗಿದ್ರೆ ಅಷ್ಟ ಸಾಕಪ್ಪ ನನಗಂತೂ, ಮತ್ತೇನು ಬೇಡ. ಯಪ್ಪ ಯಪ್ಪ ಚಾ ತಗೋ, ನಾನು ನನ್ನ ಕೈಯಾರೆ ಮಾಡೀನಿ ಅಪ್ಪ. ನಿನಗೂ ಮತ್ತು ಅಮ್ಮಗಂತಂದು ಮೊದಲನೇ ಸಲ ಚಾ ಮಾಡೀನಿ, ಒಂದು ಸಲ ಕುಡಿಯಪ್ಪ. ನಾನು ಕೋಣೆಯಾಗ ಮಲ್ಕೊಳಕಂತ ಬಂದಿದ್ದು, ನನಗೆ ಸುಮ್ಮನೆ ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ, ನಡೀರಿ ಹೊರಗಡೆ. ಯಾಕಪ್ಪ ಇಷ್ಟು ರೂಢಾಗಿ ಮಾತಾಡಕೊಂತೀನಿ ನನ್ನ ಹತ್ರ? ನಾ ಹುಟ್ಟಿದಾಗಿಂದ ಒಂದು ಸಲನೂ ನೀನು ನನ್ನ ಹತ್ರ ಹಿಂಗೆ ಮಾಡಿಲ್ಲ. ಯಾಕಪ್ಪ ಹಿಂಗೆ ಮಾಡಕೊಂತಿದ್ದಿ? ನನಗೆ ನಿನ್ನ ಜೊತೆ ಮಾತಾಡ್ದೆ ಇರೋಕ್ಕಾಗವಲ್ದೆಯಪ್ಪ. ನನ್ನ ಜೊತೆ ಮುಂಚೆ ಥರ ಇರಯ್ಯಪ್ಪ, ನಿನ್ನ ಕೈ ಮುಗಿತೀನಿ. ನಿಜ ಯಪ್ಪ, ನಾನು ಮಾಡಿದ್ದು ತಪ್ಪೈತಿ. ಅದು ತಪ್ಪಂತ ನನಗೀಗ ಅರಿವಾಗೈತಪ್ಪ. ನಾ ಹಂಗೆ ಮಾಡಿದ್ರಿಂದ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗೈತೆ ಅನ್ನೋದು ನನಗೆ ಗೊತ್ತೈತಿ. ಇನ್ನೊಂದು ಸಲ ಜೀವನದಾಗಂತ ತಪ್ಪು ನಾ ಮಾಡಂಗಿಲ್ಲಪ್ಪ ಯಾವತ್ತು. ದಯವಿಟ್ಟು ನನ್ನ ಇದೊಂದು ಸಲ ಕ್ಷಮಿಸ್ಬಿಡಪ್ಪ. ನನ್ನ ಜೊತೆ ಮುಂಚೆ ಥರ ಇರಪ್ಪ. ನೀವು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರಿ, ನಿಮ್ಮ ನಂಬಿಕೆಗೆಲ್ಲ ನಾನು ತಣ್ಣೀರು ಎರಚಿಬಿಟ್ಟೆ. ಇದೊಂದು ಸಲ ಕ್ಷಮಿಸ್ಬಿಡಪ್ಪ ದಯವಿಟ್ಟು ಯಪ್ಪ. ನೀ ನನಗೆ ಕ್ಷಮಿಸ್ಬೇಕಂದ್ರೆ ನಾನು ಏನು ಮಾಡ್ಬೇಕು ಅದನ್ನಾರ ಹೇಳಪ್ಪ. ಎಷ್ಟು ದಿನ ಆಯ್ತು ನೀನು ನನ್ನ ಜೊತೆ ಮಾತಾಡವಲ್ಲಿ, ನನ್ನ ಮುಖನೂ ನೋಡವಲ್ಲಿ. ದಯವಿಟ್ಟು ಹಿಂಗಿರಬೇಡಪ್ಪ, ನನ್ನ ಕೈಯ ಹಿಂಗಿರೋಕ್ಕಾಗಲ್ಲ. ಇನ್ನೂ ಒಂದು ಸ್ವಲ್ಪ ದಿನ ಆಟ ಅಲ್ಲ ನಾ ಈ ಮನೆಯಾಗಿರೋದು. ಮತ್ತು ನಾ ಮದುವೆಯಾಗಿ ಗಂಡನ ಮನೆಗೆ ಹೋದೆ ಅಂದ್ರೆ ನಿನ್ನ ಜೊತೆ ಮಾತಾಡೋಕ್ಕಾಗಲ್ಲ ಅಪ್ಪ ದಿನ. ಅದಕ್ಕೆ ಅಲ್ಲಿವರೆಗಾದರೂ ನನ್ನ ಜೊತೆ ಮಾತಾಡ್ಕೊತೀರಪ್ಪ. ಬೇಕಾದ್ರೆ ನಿನಗೆ ನನ್ನ ಮೇಲೆ ಸಿಟ್ಟಿದ್ರೆ ಇನ್ನೂ ಒಂದು 4 ಏಟು ಹೊಡೆದು ಬಿಡಪ್ಪ. ಆದರೆ ನನ್ನ ಜೊತೆ ಮಾತಾಡ್ದೆ ಇರೋಕ್ಕೆ ಹೋಗ್ಬೇಡಪ್ಪ. ಕೈ ಮುಗಿತೀನಪ್ಪ, ನನ್ನ ಜೊತೆ ಮಾತಾಡು. ನನ್ನ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಎಲ್ಲ ಇದ್ದಿದ್ದಿದ್ರ ನೀನು ಒಂದು ಸಲನಾರ ನನ್ನ ಮರ್ಯಾದೆ ಬಗ್ಗೆ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಿ. ಆ ಥರ ಮನಿನ ಬಿಟ್ಟು ಓಡೋಗ್ತಿದ್ದಿಲ್ಲ. ನೀನಂತ ತಪ್ಪು ಮಾಡ್ತಿ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿಲ್ಲಾಗಿದ್ದೆ. ನಿನಗೆ ಕೈ ಮುಗಿದು ಹೇಳಿದ್ದೆ, ಕಾಲಿಗೆ ಬಿದ್ದು ಹೇಳಿದ್ದೆ, ತಪ್ಪು ಮಾಡಬೇಡವಾ, ಬೇಡ, ಹುಡುಗ ಸರಿ ಇಲ್ಲ ಅಂತಂದು ಎಷ್ಟು ಸಲ ಹೇಳಿದೆ. ಆದರೂ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇರಲಾರ್ದ ನಿನ್ನೆ ಮೊನ್ನೆ ಬಂದಿರೋ ಅದು ಯಾವುದೋ ಹುಡುಗನ ಮೇಲೆ ನಂಬಿಕೆ ಇತ್ತು ನಿನಗೆ. ಯಪ್ಪ ತಪ್ಪಾಗೈತಪ್ಪ, ನನಗೆ ಒಪ್ಕೊಳಕ್ಕೆ ಕುಂತೀನಲ್ಲ ನಂತ ತಪ್ಪೈತೆ ಅಂತಂದು. ಆದರೆ ಮತ್ತೆ ಯಾವತ್ತೂ ಈ ಥರ ತಪ್ಪು ಮಾಡಂಗಿಲ್ಲಪ್ಪ. ದಯವಿಟ್ಟು ನೀನು ಕಾಲು ಮುಗಿತೀನಪ್ಪ, ನನ್ನ ಜೊತೆ ಮಾತಾಡು. ನೋಡವ, ನಿನ್ನ ಮೇಲೆ ಇನ್ನೂ ಎಲ್ಲೋ ಒಂದು ಕಡೆ ನಂಬಿಕೆ ಐತಿ. ಆ ನಂಬಿಕೆ ಮೇಲೆ ಈ ಮದುವೆನ ನಿಶ್ಚಯ ಮಾಡಿ ನಾನು. ದಯವಿಟ್ಟು ನಿನ್ನ ಕಾಲು ಮುಗಿತೀನವ. ಬೇಕಾದ್ರೆ ಈ ಮದುವೆ ಆದಮೇಲೆ ಆ ಹುಡುಗಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕೆ ಹೋಗ್ಬೇಡವ. ದಯವಿಟ್ಟು ಇದು ನನ್ನ ಮನವಿ ಬೇಕಾದ್ರೆ ಅನ್ಕೋ. ಯಾಕೆಪ್ಪ ಇಷ್ಟೆಲ್ಲ ಕೇಳ್ಕೊಳಕ್ಕೆ ಕುಂತಿದ್ದಿ? ನಿನ್ನ ಮರ್ಯಾದೆ ಹೋಗುವಂಥ ಕೆಲಸ ನಾನು ಯಾವತ್ತೂ ಮಾಡಂಗಿಲ್ಲಪ್ಪ, ಮುಂದೆ ಮಾಡೋದು ಇಲ್ಲಪ್ಪ. ಅವತ್ತೇನು ದುಡುಕಿ ಅಂತ ತಪ್ಪು ಮಾಡಿಬಿಟ್ಟೆ. ನನ್ನ ಜೀವನದಾಗ ಮತ್ತೆ ಯಾವತ್ತೂ ಅಂತ ತಪ್ಪು ನಾ ಮಾಡಂಗಿಲ್ಲಪ್ಪ. ನೀನು ಕಾಲು ಮುಗಿತೀನಪ್ಪ, ಈ ಥರ ಎಲ್ಲ ಕೇಳಕ್ಕೆ ಹೋಗಬೇಡ. ಈ ಮದುವೆ ಆದಮೇಲೆ ಯಾವುದೇ ಕಾರಣಕ್ಕೂ ನಾನು ಮತ್ತೆ ಆ ತಪ್ಪು ಮಾಡಂಗಿಲ್ಲ. ಅಕಸ್ಮಾತ್ ಒಂದು ವೇಳೆ ನೀನೇನಾದರೂ ಮದುವೆ ಆದಮೇಲೆ ಏನಾದರೂ ತಪ್ಪು ಮಾಡಿದರೆ, ಎಡವಟ್ಟು ಮಾಡ್ಕೊಂಡ್ರೆ ನಾನು ಮಾತ್ರ ಜೀವ ಸಹಿತ ಇರೋಂಗಿಲ್ಲವ. ಅಷ್ಟೇ ಹೇಳೋಕ್ಕಾಗತ್ತೆ ನನ್ನ ಕೈಯಾಗ, ಮತ್ತೇನು ಹೇಳೋಕ್ಕಾಗಂಗಿಲ್ಲ. ಅಯ್ಯೋ ದೇವರೇ, ನಾನು ಹೆಂಗೆ ನಂಬಿಸ್ಲೆ ನಿಮಗೆ? ನಾನು ಹೆಂಗೆ ನಂಬಿಸ್ಲೆ ಅನ್ನೋದ ನನಗೆ ಗೊತ್ತಾಗಬಲ್ದು. ಅಪ್ಪ, ನಾನು ಅಂಥ ತಪ್ಪು ಯಾವತ್ತೂ ಮಾಡೋಂಗಿಲ್ಲಪ್ಪ. ಅದನ್ನೆಲ್ಲ ಮರೆತು ಬಿಟ್ಟಿನಪ್ಪ. ನಾನು ಇನ್ಮೇಲೆ ಹೊಸ ಜೀವನ ಚಾಲೂ ಮಾಡ್ತೀನಿ. ದಯವಿಟ್ಟು ನನ್ನ ನಂಬಪ್ಪ. ನಂಗೆ ಹೆಂಗೆ ಹೇಳಬೇಕು, ನಂಗೆ ಒಂದು ಅರ್ಥ ಆಗವಲ್ದು. ಸರಿಯಪ್ಪ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲಲ್ಲ, ಆಯ್ತು. ಹಾಗಾದ್ರೆ ಇನ್ನೂ ಒಂದು ಸ್ವಲ್ಪ ದಿನ ಕಾಯಪ್ಪ. ಮದುವೆ ಆದಮೇಲೆ ನಾನು ಹೆಂಗಿರ್ತೀನಿ ಅನ್ನೋದನ್ನ ಮೇಲೆ ನೋಡಿ ನನ್ನ ನಂಬಪ್ಪ, ಅಷ್ಟೆ. ಗೌರಿ, ಏನು ಮಾಡೋದವ? ಇವಾಗ ಏನಾರ ನಾನು ನಿನ್ನ ಒಮ್ಮೆಗೆ ಕ್ಷಮಿಸಿ ಒಮ್ಮೆಗೆ ನಿನ್ನ ಜೊತೆ ಮಾತಾಡ್ಬಿಟ್ರೆ ನೀವು ಮತ್ತೆ ಅದೇ ತಪ್ಪು ಮಾಡಿದ್ರ ಯಾಕಂದ್ರೆ ಈಗ ನಿನ್ನ ಮನಸ್ಸು ಒಂಥರ ಚಂಚಲ ಮನಸ್ಸು ಆದಂಗೆ ಆಗ್ಬಿಟ್ಟೈತಿ. ಯಾರು ಏನು ಹೇಳ್ತಾರ ಅದನ್ನೆಲ್ಲ ಕೇಳಕ್ಕೆ ಕುಂತ್ಬಿಟ್ಟಿದ್ದೀನಿ ನೀನು. ಅದಕ್ಕೆ ಬೇಡ,
ನಾನು ಒಂದು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿದ್ದು ಬಿಡ್ತೀನಿ. ನಾ ಗಟ್ಟಿ ಮನಸ್ಸು ಮಾಡಿದ್ದೆ ಅಂದ್ರೆ ಅವಾಗ ನಿನ್ನ ಜೀವನ ಸರಿ ಹೋಗ್ತೈತಿ. ನನ್ನ ಮಗಳು ಮೊದಲನೇ ಸಲ ಚಹಾ ಮಾಡಾಳ, ಇದನ್ನು ಕುಡಿಯಾಕ ಬೇಕು ನಾನು. ಪರವಾಗಿಲ್ಲ ಅಂದರೂ ಚಲೋನತ್ತಂಗೆ ಮಾಡಾಳ. ಭಾರಿ ಮಸ್ತಾಗಿತ್ತು ನನ್ನ ಮಗಳು ಮಾಡಿದ್ದು ಚಹಾ.